ಮುಡಾದಿಂದ ಬದಲಿಯಾಗಿ 14 ನಿವೇಶನಗಳನ್ನು ಪಡೆದಂತಹ ಸಿಎಂ ಸಿದ್ದರಾಮಯ್ಯ ಪತ್ನಿ ಆ 14 ನಿವೇಶನಗಳನ್ನು ವಾಪಸ್ಸು ಪಡೆಯಿರಿ ಅಂತೇಳಿ ಮುಡಾಗೆ ಪತ್ರ ನೀಡಿರುವಂಥದ್ದು ಸಾಕಷ್ಟು ಸಂಚಲನವನ್ನು ಮೂಡಿಸಿದೆ, ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ RTI ಕಾರ್ಯಕರ್ತರಾದ ಗಂಗರಾಜು ನಮ್ಮ ಜೊತೆಗಿದ್ದಾರೆ. ಸರ್, ಸಿದ್ದರಾಮಯ್ಯ ಅವರ ಪತ್ನಿ ಈಗ 14 ನಿವೇಶನಗಳ ವಾಪಸ್ ತಗೊಳ್ಳಿ ಅಂತ ಮುಡಾಗೆ ಪತ್ರ ಬರೆದಿದ್ದಾರೆ. ಮೊದಲ ದಿನ ತಮ್ಮ ಒತ್ತಾಯ TV9 ಮುಖಾಂತರ ಅದೇ ಆಗಿತ್ತು. ಸರ್, ಇದೇ ರೀತಿ ನಾವು ಒತ್ತಡ ಆಗ್ತಲೇ ಬಂದಿದ್ವಿ. ಆದರೆ ಸಿದ್ದರಾಮಯ್ಯನವರು ಅವಕ್ಕ ನಮ್ಮ ಮಾತು ಕೇಳಲಿಲ್ಲ. ಸೊ ಈಗ ಕೋಟೆ ಕೊಳ್ಳೆ ಹೊಡೆದ ಮೇಲೆ ಅದೇನು ಗೇಟ ಊರು ಬಾಗಿಲು ಹಾಕಿದಂಗೆ ಅನ್ನೋದಂಗೆ ಆಗಿದೆ ಕತೆ. ಊರೆಲ್ಲ ಮೆರವಣಿಗೆ ಮಾಡಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿ ಪ್ರತಿರೋಧ ಇವರು ಸಮರ್ಥಿಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಸಮರ್ಥನೆ ಮಾಡಿಕೊಂಡ್ರು. ದೊಡ್ಡ ಮಟ್ಟದಲ್ಲಿ ಲಾಯರ್ಗಳು ಸಹ ಹೋರಾಟ ಮಾಡಿರು ಇವ್ರ ಪರವಾಗಿ. ಈಗ ಎಲ್ಲ ಕಡೆಯೂ ತಗಲಾಕಣ ಲೆವೆಲ್ಗೆ ಹೋಗ್ಬಿಟ್ರು. ಕಾನೂನು ಚೌಕಟ್ಟಲ್ಲೂ ಸಹ ಇವರಿಗೆ ಒಂದು ಸುತ್ತಕೊಂತು. ಇದೆಲ್ಲ ಬೇಕಿರಲಿಲ್ಲ ಇವರಿಗೆ. ನಾವು ಮೊದಲೇ ತಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಂಡಾಗಲೂ ಸಹ ನಾವು ಇದನ್ನೇ ಕೇಳಿದ್ದು, ಮುಖ್ಯಮಂತ್ರಿಗಳೇ ದಯಮಾಡಿ ನಿಮ್ಮ 14 ನಿವೇಶನಗಳು ಸರೆಂಡ್ರ್ ಮಾಡಿ ಉನ್ನತ CBI ತನಿಖೆನೂ ಬೇಕಾಗಿಲ್ಲ, SITನ ರಚನೆ ಮಾಡಿ ತನಿಖೆ ಮಾಡಿಸಿ. ಬೇರೆ ಏನೋ ವಿರೋಧ ಪಕ್ಷರು ಬೇರೆ ಪಕ್ಷರು ಎಲ್ಲರೂ ಮಾಡಿದ್ದಾರೆ ಇದರ 50-50 ಅನುಪಾತದಲ್ಲಿ ಹಗರಣನ. ಅವೆಲ್ಲವೂ ಸಹ ಬಲಿ ಹಾಕಿ ಅವರೆಲ್ಲರೂ ಸಹ ಸೈಟ್ಗಳು ವಾಪಸ್ ತಗೊಳ್ಳಿ, ನೀವು ಮೊದಲು ಮಾದರಿಯಾಗಿ ಅಂತ ನಾವು ಕೇಳಿಕೊಂಡು. ಯಾಕಂದ್ರೆ ನಿಮ್ಮದು ತಪ್ಪಾಗಿದೆ ಅಂತ ಹೇಳಿ ಎಲ್ಲ ಹೇಳ್ತಾ ಇರಬೇಕಾದ್ರೆ ನೀವು ಸರೆಂಡ್ರ್ ಮಾಡಿಬಿಡಿ. ನಿಮಗೆ ಬರಬೇಕಾದ್ರೂ ಕ್ಲೈಮ ನೀವು ಕಾನೂನು ಚೌಕಟ್ಟಲ್ಲಿ ಕ್ಲೈಮ್ ತೊಗೊಳ್ಳಿ ಅಂತ ನಾವು ಮೊದಲಿಂದಲೂ ಕೇಳ್ತಾ ಇದ್ವಿ. ಬಟ್ ಇವ್ರು ಕೇಳಲಿಲ್ಲ. ಬಟ್ ಯಾಕೆ ಅಂತಂದರೆ ಅವರ ಸುತ್ತ ಇದ್ದಂತಹ ದುಷ್ಟಕೂಟಗಳೇ ಅವ್ರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸ್ತು ಅಂತ ನಾವು. ಈಗ ಪತ್ರದಲ್ಲಿ ಇರುವಂಥದ್ದು ನಾವು ತಪ್ಪು ಮಾಡಿದ್ದೀವಿ ತಗೊಳ್ಳಿ ಅಂತಲ್ಲ, ಈ ರೀತಿಯಾದಂತಹ ಕಪ್ಪು ಚುಕ್ಕೆ ನನ್ನ ಪತಿಗೆ ಬರ್ತಾ ಇದೆ, ಹೀಗಾಗಿ ವಾಪಸ್ ತಗೊಳ್ಳಿ ಅಂತ. ಸರ್, ಕಪ್ಪು ಚುಕ್ಕೆ ಬಂದಾಗೋಗಿದೆ ಸರ್. ಕಪ್ಪು ಚುಕ್ಕೆ ಬರ್ಲಿಕ್ಕೆ ಕಾರಣ ಯಾರು ಸರ್? ಅವತ್ತು ಇವತ್ತು ಹೇಳ್ತಾರೆ ನನ್ನ ಪತಿ ಕೇಳಿಲ್ಲ, ನಾನು ಸರೆಂಡ್ರ್ ಮಾಡ್ತಾಯಿದ್ದೀನಿ ಅಂತ ಹೇಳ. ಅವತ್ತೇ ಅವ್ರು ಹೇಳ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ, ನನ್ನ ಪತಿಗೆ ನಾನು ಸರೆಂಡ್ರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಹಿತೈಷಿಗಳು ಈ ಥರ ಹೇಳಿರು ಅಂತ ಹೇಳ್ತಾರೆ. ಹಿತೈಷಿಗಳು ಮಾತು ಯಾಕೆ ಕೇಳಬೇಕಿತ್ತು ಸರ್? ಇವರು ಪತಿಯ ಮಾತು ಕೇಳಿಬಿಟ್ಟು ಸರೆಂಡ್ರ್ ಮಾಡ್ಬೋದಿತ್ತಲ್ಲ, ಪತಿ ಹತ್ರಲ್ಲೇ ಡಿಸ್ಕಸ್ ಮಾಡ್ಬೋದಿತ್ತು ಇವರು. ಅದೆಲ್ಲ ಸುಳ್ಳು ಸರ್, ಅದೆಲ್ಲ ತಪ್ಪು, ಅದೆಲ್ಲ ಮಾಡಬಾರ್ದು, ಅದೆಲ್ಲ ಹೇಳೋಕ್ಕೆ ಹೋಗ್ಬಾರ್ದು. ಈಗ ತಪ್ಪಾಗಿದೆ, ಅರಿವಾಗಿದೆ, ಹಾಗಾಗಿ ಸರೆಂಡ್ರ್ ಮಾಡಿದೆ. ನಾನು ಈ ಮೂಲಕ ಈಗ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡೋದೇನು ಅಂದರೆ, ಕಾನೂನು ಚೌಕಟ್ಟಲ್ಲಿ ಏನಾಗುತ್ತೆ, ಈಗ ಏನಿದ್ರು FIR ಆಗಿದೆ, ಸೆಕ್ಷನ್ ಅದೇನು ಆಗುತ್ತೆ ನಡೀಲಿ ಸರ್. ಅದ್ರ ಜೊತೆಗೆ 50-50 ಅನುಪಾತದಲ್ಲಿ ಯಾರ್ಯಾರು ಅಕ್ರಮ ಮಾಡಿದ್ದಾರೆ ಮೂಲ ಪ್ರಾಧಿಕಾರದ, ನೀವು ಹೆಂಗೆ ಸರೆಂಡ್ರ್ ಮಾಡಿದ್ದಾರೆ? ಫಸ್ಟು ನಿಮ್ಮ ಇನ್ಕಲ್ ಪಾಪಣ್ಣರು ಹಲವಾರು ಅಕ್ರಮಗಳು ಮಾಡಿದ್ದಾರೆ, ಅವ್ರದ್ದು ಸರೆಂಡ್ರ್ ಮಾಡಿಸಿ. ಅದೇ ಥರ ಬೇರೆಯವರೆಲ್ಲ ಸರೆಂಡ್ರ್ ಮಾಡಬೇಕು. ಪ್ರಾಧಿಕಾರದ ಆಸ್ತಿನ ಮತ್ತೆ ಪ್ರಾಧಿಕಾರಕ್ಕೆ ವಾಪಸ್ ಬರಬೇಕು, ಕೋಟ್ಯಾಂತರ ರೂಪಾಯಿ ಉಳಿಬೇಕು ಪ್ರಾಧಿಕಾರದಲ್ಲಿ ನಾನು ವಾದ. ಈಗ ಒಂದು ಕಡೆ ಲೋಕಾಯುಕ್ತ FIR ಆಗಿದೆ, ಮತ್ತೊಂದು ಕಡೆ CBIಗೆ ಬೇಕು ಅಂತೇಳಿ ಹೈಕೋರ್ಟ್ನಲ್ಲಿ ಮನವಿಯನ್ನು ಸಲ್ಲಿಸಿದರೆ, ED ವಿಚಾರ ಎಲ್ಲ ಇರುವಂಥ ಸಮಯದಲ್ಲಿ ಈ ವಾಪಸ್ ಕೊಟ್ಟಿರುವಂಥದ್ದು ಎಷ್ಟರ ಮಟ್ಟಿಗೆ ಮಹತ್ವನ ಪಡ್ಕೊಳ್ತದೆ ಅಂತ ತನಿಖೆ ಹಂತದಲ್ಲಿ ಎಲ್ಲನೂ? ಸರ್, ಅನಿವಾರ್ಯವಾಗಿ ಇವರೇ ತಗಲಾಕೊಂಬಿಟ್ರು. ಈಗ ಇವರೇ ಹೋಗಿ ತಪ್ಪು ಮಾಡಿಲ್ಲ ಅಂತ ಸಮರ್ಥಿಸ್ಕೊತಿದ್ದಾರೆ. ಇವಾಗ ತಪ್ಪಾಗಿದೆ, ನಮ್ಮ ಕಡೆಯಿಂದ ಇದು ತಪ್ಪಾಗಿರೋದು, ನಾವು ಸರೆಂಡರ್ ಮಾಡ್ತಾಯಿದ್ದೀವಿ, ವಾಪಸ್ ನಾನು ಬೇಡ ಈ ಸೈಟು ಅನ್ನೋ ಲೆಕ್ಕಕ್ಕೆ ಇವ್ರು ಹೋಗಿರ್ಬೇಕಾದ್ರೆ ಇದು ಏನಾಗುತ್ತದೆ, ಕದ್ದ ಮಾಲನ್ನು ಕಳ್ಳ ವಾಪಸ್ ಕೊಟ್ಟಂಗೆ ಆದಂಗೆ ಆಯಿತು. ಈಗ ಈ ವಿರೋಧ ಪಕ್ಷದವ್ರಿಗೆ ಇದೊಂದು ಆಹಾರ ಆಯಿತು ಇವಾಗ ಅನಿಸುತ್ತೆ. ತಾವು ಸಹ ಈ ಬಗ್ಗೆ ಹೋರಾಟವನ್ನು ಮಾಡಿದ್ರಿ, ತಮ್ಮ ಮೇಲೆ ನಿರಂತರವಾದಂಥ ವಾಗ್ದಾಳಿಗಳು, ನೇರವಾಗಿ ದಾಳಿ ಮಾಡುವಂಥದ್ದಾಗ್ತಾಯಿದ್ರು, ಸಾಕಷ್ಟು ಎಮೋಷನಲ್ ಸಹ ಆಗಿದ್ರಿ. ಸರ್, ಅದನ್ನು ಎಮೋಷನ್ ಆಗಿದೆ, ಬಟ್ ಅವ್ರು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಆ ಕೆಲಸ ಮಾಡಲಾರರು. ಆದರೆ ಅವರ ಹಿಂಬಾಲಕರು ಅವ್ರಿಗೇನೆ ಗುಂಡಿ ತೋಡಿರಲ್ಲ, ಅದೇ ಥರ ನಮಗೂ ಅವರು ಮಾಡೋಕ್ಕಿಂತ ಪ್ರಯತ್ನ ಪಟ್ಟರು. ಬಟ್ ಅದು ಆಗಲಿಲ್ಲ. ಸೊ ಇವಾಗ ಅವ್ರ ಹಿಂಬಾಲಕರಿಂದಲೇ ಸರ್, ಅವರು ಈಗ ಬೈರತಿ ಸುರೇಶ್ ಇರ್ಬೋದು, ಈ ಕಡೆ ಮೈಸೂರಿನ ಭಾಗದಲ್ಲಿ ಇರೋ ಜನಪ್ರತಿನಿಧಿಗಳು ಇರ್ಬೋದು, ಈ ಕಡೆ ಲಕ್ಷ್ಮಣ್ ಅವರು ಪ್ರತಿನಿತ್ಯ ಅವರು ಹೋಗಿ ಪ್ರೆಸ್ ಮೀಟ್ ಮಾಡಿ ಬೇರೆ ಆ್ಯಂಗಲ್ಗೆ ಹೊಟ್ಟೋಗ್ಬಿಡ್ತು ಸರ್ ಅದು. ಹಾಗಾಗಿ ಇವರು ಅವತ್ತು ತನಿಖೆನ ನಾವು ತಪ್ಪಾಗಿದೆ ಅಂತ ಹೇಳಿದಾಗಲೇ ಅವ್ರು ಸರೆಂಡರ್ ಮಾಡಿಬಿಟ್ಟಿದೆ. ಅವತ್ತು ಸಿದ್ದರಾಮಯ್ಯರು ಹೀರೋ ಆಗಿದ್ದಾರೆ. ಈಗ ತಾವು ಒಂದು ನಿವೇಶನ ವಾಪಸ್ ಕೊಡಿ, ರಾಜೀನಾಮೆ ಕೊಟ್ಟು ತನಿಖೆಯನ್ನು ಮಾಡಿಸಿ, ತನಿಖೆ ಆದ ಮೇಲೆ ನೀವು ಈಗ ತಪ್ಪಿಲ್ಲ ಅಂದರೆ ಬನ್ನಿ ಅಂತೇಳಿ. ಈಗ ಒಂದಾಯ್ತು, ಈಗ ನಿವೇಶನ ಕೊಟ್ಟಾಯ್ತು, ರಾಜೀನಾಮೆಗೂ ಹೌದು ರಿಸೈನ್ ಮಾಡಿ ರಾಜೀನಾಮೆ ಕೊಡಿ. ತಪ್ಪಾಗಿದೆ ಅಂತ ನೀವು ಒಪ್ಕೊಂಡು ಸರೆಂಡರ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗುತ್ತೆ. ಅದು ಕೊಡೋದು ಬಿಡೋದು ಅವರು ಮುಖ್ಯಮಂತ್ರಿ ಬಿಟ್ಟಂಥ ಪರಮಾಧಿಕಾರ, ನಾವೇನು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲ. ಬಟ್ ಇದು ಎಂಟೈರ್ ಪ್ರೋಸೆಸ್ಸೇ ಇವಾಗ ಮತ್ತೆ ತಿರ್ಗಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮೇಲೋಗಿ ಅದನ್ನು ಪರಿಹಾರಕ್ಕೆ ಹೋಗಿದ್ದು ಅಲ್ಲಿಂದಲೂ ಎಲ್ಲ ರದ್ದಾಗಬೇಕಾಗುತ್ತೆ ಸರ್. ಇವಾಗ ಮೊದಲು ಮೂಡಾದು ಏನೋ ಸೈಟ್ಗಳು 14 ಸೈಟ್ಗಳು ಸರೆಂಡರ್ ಆಗಬೇಕು ಅಂದರೆ ಇಬ್ಬರೂ ಪಾರ್ಟಿಗಳು ಹೋಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅವನ್ನ ರದ್ದು ಮಾಡ್ಕೋಬೇಕು. ಈ ಕಡೆ ತಹಸೀಲ್ದಾರ್ ಹೋಗ್ಬೇಕು, ಆ ಕಡೆ ಪಾರ್ವತಿಯವರು ಬರಬೇಕು. ಅದಾದ ಮೇಲೆ ಪಾರ್ವತಿಯವರು ಬರ್ಕೊಟ್ಟಂತಹ ಏನು ದಾನಪತ್ರ ರದ್ದಾಗಬೇಕು, ಅವ್ರ ಅಣ್ಣ ತಂಗಿ ಇಬ್ಬರು ಅವರು ರದ್ದು ಮಾಡಬೇಕು. ಆಮೇಲೆ ಇದು ಭೂಸ್ವಾಧೀನ ಪ್ರಕ್ರಿಯೆ ಭೂ ಪರಿವರ್ತನೆ ಆದೇಶ ಅದು ರದ್ದಾಗಬೇಕಾಗತ್ತೆ. ಅದಾದಮೇಲೆ ದೇವರಾಜವರು ಇವನು ಮಲ್ಲಿಕಾರ್ಜುನಿಗೆ ದೇವರಾಜು ಬರ್ಕೊಟ್ಟಿರೋದು ಅದು ರದ್ದಾಗಬೇಕಾಗತ್ತೆ.
ತುಂಬ ಈಗ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಕೊನೆ ಲಾಸ್ಟಿಗೆ ಹೋಗ್ಬಿಟ್ಟು ಎಲ್ಲಿಗೆ ನಿಂತ್ಕೊಳುತ್ತೆ, ಪ್ರಾಧಿಕಾರದ ಹೆಸರಿಗೆ ಕೂರಬೇಕಾಗತ್ತೆ. ನೆಕ್ಸ್ಟು ಈಗ ಯಾರಿಗೂ ಇದು ಪರಿಹಾರ ಏನು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಭೂಮಾಲೀಕನಿಗೆ ಏನು 3,24,000 ರೂಪಾಯಿ ಏನು ಘೋಷಣೆ ಮಾಡಿದ್ರಲ್ಲ ಅಷ್ಟೇ ಪರಿಹಾರನೇ ಕೊಡಬೇಕು ಅವಾಗ ಅಷ್ಟೇ. ಅದನ್ನು ಹೊರತುಪಡಿಸಿ ಸೈಟ್ ಕೊಡ್ತೀವಿ ಇನ್ನೊಂದು ಕೊಡ್ತೀವಿ ಅಂತ ಆಗಲ್ಲ. ಈಗ ಅವತ್ತೇನು ಅವಾರ್ಡ್ ಆಗಿತ್ತು ಅವಾರ್ಡಲ್ಲಿ ಅದ್ರ ಪ್ರಕಾರ ಬಿಡಬೇಕು, ಅದೇ ಪ್ರಕಾರ ಜಾಗನ ಪ್ರಾಧಿಕಾರದ ವಶ ಕೊಡಬೇಕು. ಇದ್ರ ಜೊತೆಗೆ 2015ರಿಂದ 50-50 ವಿಚಾರವಾಗಿ ಸಾಕಷ್ಟು ಜನ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಪ್ರಭಾವಿಗಳು ಎಲ್ಲರೂ ಸಹ ತಗೊಂಡಿದ್ದಾರಂತೆ. ಇದೊಂದು ಜಸ್ಟ್ ಸ್ಯಾಂಪಲ್ ಮಾತ್ರ ಸಿದ್ದರಾಮಯ್ಯ ಅವರು. ಮೊದಲಿಂದಲೂ ಅದೇ ಹೇಳ್ತೀನಿ ನಾನು, ಇದೊಂದು ಗುಳುಗಂಜಿ ಅಷ್ಟು ಸರ್ ಇದಾಗಿರೋದು. ಸಿದ್ದರಾಮಯ್ಯರದು ಒಂದು 20 ಕೋಟಿ ಹಗರಣ ಇರ್ಬೋದು, 20 ಕೋಟಿ ನಷ್ಟ ಆಗಿರ್ಬೋದು ಪ್ರಾಧಿಕಾರ. ಆದರೆ 4,000 ಕೋಟಿ 5,000 ಕೋಟಿ ಸಾವಿರಾರು ಸೈಟ್ಗಳನ್ನ ಇದೇ ಥರ 50-50 ಅನುಪಾತದಲ್ಲಿ ಎಲ್ಲರೂ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಬೈರತಿ ಸುರೇಶು ಮಾಡ್ಕೊಂಡಿದ್ದಾರೆ, ಅವರೂ ಅವ್ರ ಹಿಂಬಾಲಕರಿಗೆ ಬೇಕಾದಷ್ಟು ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರ ಮುಖವನ್ನು ತೋರಿಸ್ಬಿಟ್ಟು ಇವೆಲ್ಲವನ್ನು ಸಹ ಮರೆ ಆಗ್ಬೋದು ಅಂತಿದ್ದವರಿಗೆ ಇದು ಒಂದು ರೀತಿ ಅಂತ ಎಚ್ಚರಿಕೆ ಗಂಟೆ ಆಗುತ್ತಾ ಅಂತ. ಹೌದು, ಸಿದ್ದರಾಮಯ್ಯನವರು ಇವಾಗ ಅವರೇ ಈಗ ಅವ್ರಿಗೆ ಬಿದ್ದುಬಿಟ್ಟಿದ್ದಾರೆ. ಈಗ ಹಾಗಾಗಿ ಈಗ ಯಾರನ್ನೂ ರಕ್ಷಣೆ ಮಾಡೋ ಮಟ್ಟಕ್ಕೆ ಹೋಗಬಾರ್ದು. ಸಿದ್ದರಾಮಯ್ಯ ರಕ್ಷಣೆ ಮಾಡೋ ಮಟ್ಟಕ್ಕೆ ಹೋದರೆ ಏನಾಗುತ್ತೆ, ಮತ್ತೆ ನಾವು ಮಾಧ್ಯಮದಲ್ಲಿ ಬೇರೆ ಬೇರೆ ದಾಖಲೆಗಳನ್ನು ಬಿಡುಗಡೆ ಮಾಡಬೇಕಾಗತ್ತೆ. ಏಕೆಂದರೆ ಇವರು ಯಾರನ್ನೂ ರಕ್ಷಣೆ ಮಾಡಬಾರ್ದು. ಇವಾಗ ಅವ್ರನ್ನೇ ರಕ್ಷಣೆ ಮಾಡ್ಕೊಳಕ್ಕೆ ಅವ್ರ ಕೈಲಿ ಆಗಿಲ್ಲ. ಹಾಗಾಗಿ ಈಗ ಬೇರೆಯವ್ರನ್ನ ರಕ್ಷಣೆ ಮಾಡೋಕ್ಕೆ ಅಂತ ಹೋಗಿ ಏನೋ ಪ್ರಾಧಿಕಾರದ ಏನದ ಈನ ಅಕ್ರಮನೋ ಬಯಲಿಗೆ ಮಾಡದಲೇ ಅದನ್ನು ನ್ಯಾಯ ಕೊಡಿಸಲೇ ಪ್ರಾಧಿಕಾರಕ್ಕೆ ಆಗಲಿ ನಮ್ಮದು ಹೋರಾಟಗಾರರಿಗೆ ಅವರು ಮುಚ್ಚಾಕಕ್ಕೆ ಅವರೆಲ್ಲರನ್ನು ಮುಚ್ಚಾಕ್ಸೋಕ್ಕೆ ಅಂತ ಪ್ರಯತ್ನ ಪಟ್ಟರೆ ನಾವು ಆ ದಾಖಲೆಗಳನ್ನು ಹೊರಗಡೆ ತೆಗಿತಾ ಹೋಗ್ತಾ ಇರ್ತೀವಿ ಇನ್ನು ಮುಂದೆ. ಇದು RTA ಕಾರ್ಯಕರ್ತ ಗಂಗರಾಜು ಅವರ ಮಾತು. ಸಿದ್ದರಾಮಯ್ಯ ಅವ್ರದ್ದು ಸ್ಯಾಂಪಲ್ ಮಾತ್ರ. ಈ ರೀತಿಯಾಗಿ 2015ರಿಂದ 50-50ಯಲ್ಲಿ ಸಾಕಷ್ಟು ಜನ ಪ್ರಭಾವಿಗಳು, ರಾಜಕಾರಣಿಗಳು, ಅಧಿಕಾರಿಗಳು ನಿವೇಶನವನ್ನು ಪಡ್ಕೊಂಡಿದ್ದಾರೆ, ಅಕ್ರಮವಾಗಿ ಪಡೆದಿದ್ದಾರೆ. ಅವೆಲ್ಲವೂ ಸಹ ವಾಪಸ್ಸು ಬರಬೇಕು. ಸಿದ್ದರಾಮಯ್ಯವರೇ ಖುದ್ದು ಈ ಬಗ್ಗೆ ತನಿಖೆಯನ್ನು ಮಾಡಬೇಕು. ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡಿದರೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೇನೆ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9.